ಟಾಲಿವುಡ್ನ ಖ್ಯಾತ ಜೋಡಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಮದುವೆ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ರಾಜಸ್ಥಾನದ ಉದಯಪುರದಲ್ಲಿ ನಡೆದ ಅದ್ದೂರಿ ವಿವಾಹ ಸಮಾರಂಭದಲ್ಲಿ ರಶ್ಮಿಕಾ ಹಾಗೂ ವಿಜಯ್ ದಕ್ಷಿಣ ಭಾರತದ ರಾಜರಾಣಿಯರಂತೆ ಕಂಗೊಳಿಸಿದ್ದಾರೆ. ಶ್ವೇತವರ್ಣದ ಧೋತಿ ಹಾಗೂ ಕೆಂಪು ಬಣ್ಣದ ಶಲ್ಯ ಮತ್ತು ಪುರಾತನ ಕಾಲದ ಮಾದರಿಯ ಆಭರಣಗಳಲ್ಲಿ ನಟ ವಿಜಯ್ ದೇವರಕೊಂಡ ಥೇಟ್ ಮಹಾರಾಜನಂತೆ ಮಿಂಚಿದ್ದಾರೆ. ರಶ್ಮಿಕಾ ಮಂದಣ್ಣ ಕೂಡ ಕೆಂಪು ಬಣ್ಣದ ಸೀರೆ, ಅದಕ್ಕೊಪ್ಪುವ ಆಭರಣಗಳನ್ನು ಧರಿಸಿ ಮುದ್ದಾಗಿ ಕಂಡಿದ್ದು, ಇವರಿಬ್ಬರ ಫೋಟೋಗಳಿಗೆ ಯಾರ ದೃಷ್ಟಿ ಬೀಳದೇ ಇರಲಿ ಎಂದು ಅಭಿಮಾನಿಗಳು ಹಾರೈಸಿದ್ದಾರೆ. ಇನ್ನು ಈ ಫೋಟೋಗಳಿಗೆ ಕ್ಯಾಪ್ಷನ್ ನೀಡಿರುವ ನಟಿ ರಶ್ಮಿಕಾ ಮಂದಣ್ಣ ಆ ಮೂಲಕ ಅಭಿಮಾನಿಗಳಿಗೆ ತಾವೇಕೆ ವಿಜಯರನ್ನೇ ತಮ್ಮ ಬಾಳ ಸಂಗತಿಯನ್ನಾಗಿ ಆಯ್ಕೆ ಮಾಡಿಕೊಂಡೆ ಎಂಬುದರ ಬಗ್ಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಈ ಮೂಲಕ ಅನೇಕ ವರ್ಷಗಳಿಂದ ಅವರ ಮೇಲಿದ್ದ ಅಪವಾದಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ರ ಎಂಬ ಅನುಮಾನ ಕೂಡ ಕೆಲವರಿಗೆ ಮೂಡಿರುವುದು ಸತ್ಯ. ನನಗೆ ನಿಜವಾದ ಪ್ರೀತಿಯನ್ನ ಕಲಿಸಿದ ವ್ಯಕ್ತಿ, ಶಾಂತಿಯಿಂದ ಬದುಕುವುದು ಹೇಗೆ ಎಂಬುದನ್ನು ತಿಳಿಸಿದ ವ್ಯಕ್ತಿ, ದೊಡ್ಡ ಕನಸನ್ನು ಕಾಣಲು ನಾನು ಅರಳು ಎಂಬುದನ್ನು ತಿಳಿಸಿದ ವ್ಯಕ್ತಿ, ನನ್ನಿಂದ ಎಷ್ಟು ಸಾಧಿಸಲು ಸಾಧ್ಯವಿದೆ ಎಂದು ನಾನು ಯೋಚಿಸಬಲ್ಲೆನೋ ಅದಕ್ಕಿಂತ ಹೆಚ್ಚಿನದನ್ನು ನನ್ನಿಂದ ಸಾಧಿಸಲು ಸಾಧ್ಯವಿದೆ ಎಂದು ನಿರಂತರವಾಗಿ ನನಗೆ ಪ್ರೋತ್ಸಾಹ ನೀಡಿದ ವ್ಯಕ್ತಿ, ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ತೆರಳಲು ನನ್ನನ್ನು ಪ್ರೇರೇಪಿಸಿದ ವ್ಯಕ್ತಿ, ನಾನು ಏನನ್ನು ಮಾಡಲು ನನಗೆ ತಡೆ ನೀಡದ ವ್ಯಕ್ತಿ ವಿಜಯ್ ಎಂದು ತನ್ನ ಪತಿಯನ್ನ ಹಾಡಿ ಹೊಗಳಿದ್ದಾರೆ ರಶ್ಮಿಕಾ ಮಂದಣ್ಣ. ನಿಮ್ಮ ಪತ್ನಿಯಾಗಿರುವುದಕ್ಕೆ ನನಗೆ ಸಂಭ್ರಮವಿದೆ, ನಿಮ್ಮ ಪತ್ನಿ ಎಂದು ಕರೆಸಿಕೊಳ್ಳುವುದಕ್ಕೆ ನನಗೆ ಅತೀವ ಖುಷಿ ಇದೆ ಹಾಗೂ ಜೀವನ ಪರ್ಯಂತ ನಿಮ್ಮ ಪತ್ನಿಯಾಗಿ ಬಾಳಲು ನಾನು ಉತ್ಸುಕಳಾಗಿದ್ದೇನೆ ಎಂದು ರಶ್ಮಿಕಾ ಬರೆದುಕೊಂಡಿದ್ದಾರೆ. ಈ ತಾರಾ ಜೋಡಿಗೆ ಎಲ್ಲೆಡೆಯಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.